ರಾಘವೇಂದ್ರ ಸ್ವಾಮಿಗಳ ಫೋಟೋವನ್ನು ದೇವ್ರ ಮನೇಲಿ ಇಡಬಾರ್ದು, ಅರಿಶಿನ ಕುಂಕುಮ ಹಚ್ಚಬಾರ್ದು, ಗಂಧದ ಕಡ್ಡಿ ಮತ್ತು ಕರ್ಪೂರವನ್ನು ಬೆಳಗಬಾರ್ದು, ಕಡಲೆ ಸರವನ್ನು ಅಂದರೆ ಗೆಜ್ಜೆ ವಸ್ತ್ರನ ಹಾಕಬಾರ್ದು ಅಂತ ತುಂಬ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ನಿಜಾನ ನಾವೆಷ್ಟು ದಿನ ಈ ತಪ್ಪನ್ನು ಮಾಡ್ತಾ ಇದ್ದಿದ್ವಲ್ಲ, ಸೊ ಇದ್ರ ಬಗ್ಗೆನೇ ತಿಳಿಸ್ಬೇಕು ಅಂತಲೇ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದೇ ತಪ್ಪನ್ನು ನೀವು ಮಾಡ್ತಾ ಇದ್ರೆ ಖಂಡಿತ ತಿದ್ಕೊಳ್ಳಿ, ಕಾರಣ ಜೊತೆಗೆ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಈ ವಿಡಿಯೋದ ಮುಖಾಂತರ ಆಗಿರುತ್ತೆ. ಇದೇ ರೀತಿಯ ಹೆಚ್ಚಿನ ಯೂಸ್ಫುಲ್ ಡೆವೋಷನಲ್ ವಿಡಿಯೋಸ್ಗಾಗಿ ಪೇಜ್ ಫಾಲೋ ಮಾಡ್ಕೊಳ್ಳಿ. ರಾಯರನ್ನ ನಾವು ಕಲಿಯುಗದ ಕಾಮಧೇನು ಅಂತಾನೆ ಕರಿತೀವಿ, ಪವಾಡ ಪುರುಷ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಸೊ ಎಷ್ಟೋ ಜನರಿಗೆ ಇಷ್ಟಾರ್ಥ ಸಿದ್ಧಿ ಮಾಡಿರುವಂಥ ರಾಯರು, ಅದರಲ್ಲೂ ಸಂಸಾರ ಜೀವನವನ್ನು ತ್ಯಜಿಸಿ ಸನ್ಯಾಸಿಯಾಗಿ ತಪಸ್ಸನ್ನು ಆಚರಿಸಿ ಶ್ರೀನಿವಾಸನ ಕೃಪೆಗೆ ಪಾತ್ರರಾಗಿರುವಂಥ ರಾಯರಿಗೆ ನಾವು ಪ್ರತ್ಯೇಕ ಪೂಜನೀಯ ಸ್ಥಾನವನ್ನು ಕೊಡಲೇಬೇಕಾಗುತ್ತೆ. ಅರಿಶಿನ ಕುಂಕುಮ ಹಚ್ಚಬಾರ್ದು, ಕಾರಣ ಹೇಳಿದೆ ಅಲ್ವಾ, ಸಂಸಾರ ತ್ಯಜಿಸಿ ಸನ್ಯಾಸ ಜೀವನವನ್ನು ಸ್ವೀಕರಿಸಿರುವಂಥವರು ಸನ್ಯಾಸಾಶ್ರಮದಲ್ಲಿ ಪ್ರವೇಶಿಸಿದವರಾಗಿರ್ತಾರೆ. ಅಂತಹ ಗುರುಪೀಠದಲ್ಲಿರುವ ಮಹಾನ್ ಪುರುಷರಿಗೆ ಆರತಿ ಕುಂಕುಮ ಅರಿಶಿನ ಇಡುವಂಥದ್ದು ವಿರುದ್ಧವಾಗಿರುತ್ತೆ. ಅವರು ವೈರಾಗ್ಯ ಮಾರ್ಗದಲ್ಲಿ ತಮಗೆ ತಾವು ಮೀಸಲಿಟ್ಟಿರ್ತಾರೆ ತಮ್ಮನ್ನು. ಹಾಗಾಗಿ ಅವರಿಗೆ ನಾವು ಶ್ರೀಗಂಧವನ್ನು ಇಟ್ಟು ಪೂಜಿಸಬೇಕಾಗುತ್ತೆ. ತುಳಸಿ ಮಾಲೆಯನ್ನು ಇಡಿ, ಇವೆರಡೇ ಸಾಕು, ಅತ್ಯಂತ ಪೂಜನೀಯವಾಗಿರುತ್ತೆ. ಸೊ ಯಾವುದೇ ಫೋಟೋ ಆಗಿರಲಿ, ನೀವು ವಿಗ್ರಹಗಳಿಗೆ ಕುಂಕುಮ ಅರಿಶಿನ ಇಟ್ಟು ಬಿಡಬೇಕು ಅಂತಲ್ಲ, ಆದರೆ ರಾಯರಿಗೆ ಮಾತ್ರ ಇಡಕ್ಕೆ ಹೋಗಬೇಡಿ, ಆಯಿತಾ. ಸೊ ನೀವೇನಾದರೂ ಈ ತಪ್ಪನ್ನು ಮಾಡ್ತಾ ಇದ್ರಾ ಇಷ್ಟು ದಿನ? ಹಾಗಾದರೆ ತಿದ್ಕೊಳ್ಳಿ. ನಿಮ್ಗೇನು ಅನಿಸ್ತು ಈ ವಿಡಿಯೋದ ಮುಖಾಂತರ? ಶ್ರೀ ರಾಘವೇಂದ್ರ ಐರಮಃ ಅಂತ ಕಮೆಂಟ್ ಮಾಡಿ.